ಹಾಯ್ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ ತುಮಕೂರಿಂದ. ಸೊ ಥರ್ಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಂದು ಇವತ್ತು ರಾಗಿ ರೊಟ್ಟಿ ಮತ್ತು ಕಡಲೆಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೆ. ಸೊ ರಾಗಿ ರೊಟ್ಟಿದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಮನೇಲಿ ಹೇಗೆ ಮಾಡ್ಕೊಳ್ತೀನಿ ಅಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮಾಡ್ತಿರೋ ಕ್ವಾಂಟಿಟಿಗೆ. ಸ್ವಲ್ಪ ಸಬ್ಬಾಕ್ಸಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ರಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಬ್ಬೊಬ್ಬರು ಮುದ್ದೆ ಮಾಡಿ ಕೂಡ ತಟ್ಕೊಳ್ತಾರೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಬಂದು ಬಿಸಿ ನೀರನ್ನ ಕಾಯಿಸ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ಇಲ್ಲೊಂದು ಬೌಲ್ಗೆ ನಾನು ಏನೇನು ಹಚ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ರಾಗಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಇದನ್ನು ಹಾಕ್ಕೊಂಡು ಸ್ವಲ್ಪ ಹಚ್ಚಿಟ್ಕೊಂಡಿರೋ ತರಕಾರಿ ಜೊತೆ ಅಂದರೆ ಈ ಸೊಪ್ಪುಗಳ ಜೊತೆ ಮಿಕ್ಸ್ ಮಾಡ್ಕೊತೀನಿ, ಏಕೆಂದರೆ ಅದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ. ಸೊ ನೆಕ್ಸ್ಟ್ ನನಗೆ ಬಿಸಿನೀರು ನಾನು ಎಷ್ಟು ಹಾಕ್ಕೊಬೇಕು ಅಂತ ನನಗೂ ಗೊತ್ತಾಗುತ್ತೆ ಅಂಥೇಳಿ ಮೊದಲು ಈ 3 ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಿಸಿನೀರು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ತುಂಬ ಚೆನ್ನಾಗಿ ನಾದ್ಕೊಳ್ತೀನಿ. ಏನಕ್ಕೆ ಅಂದರೆ ರೊಟ್ಟಿ ತಟ್ಟುವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಥರನೇ ಕಂಪ್ಲೀಟ್ ನೀವು ಮಿಕ್ಸ್ ಮಾಡ್ಕೊಂಡು ಮಾಡಿ. ಮತ್ತು ಈ ವಿಡಿಯೋನಲ್ಲಿ ಇವತ್ತು ಇನ್ನೊಂದು ಟಾಪಿಕ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಿದ್ದಾರಲ್ವ. ಸೊ ನಂದು ಲಾಸ್ಟ್ ವಿಡಿಯೋನಲ್ಲಿ ಒಬ್ಬರು ಕನೆಕ್ಟ್ ಆಗಿ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಯಾವ ಥರ ಹೇಳಿದ್ರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ. ಸೊ ಅವರೊಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ, ನಾನೊಂದು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ಅವ್ರದ್ದು ನೆಕ್ಸ್ಟ್ ವ್ಲಾಗ್ಸ್ನ ನಾನು ನೋಡ್ತಾ ಹೋಗ್ತೀನಿ ಆ್ಯಂಡ್ ನನ್ನ ವೀಡಿಯೋಸ್ನ ಕೂಡ ಅವ್ರು ನೋಡ್ತಾ ಹೋಗ್ತಾರೆ. ಸೊ ಇದು ಕಂಪ್ಲೀಟ್ ಈ ಥರ ನನ್ನ ವೀಡಿಯೋಸಲ್ಲಿ ನನಗಾಗಿರೋದು ಇವತ್ತು 3ನೇವರು. ಸೊ ತುಂಬ ಖುಷಿ ಆಯಿತು. ಓಕೆ, ಯಾರೋ ಎಲ್ಲಿಂದ ಅಂತ ಗೊತ್ತಿಲ್ಲ. ಸೊ ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಆ್ಯಂಡ್ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು. ಆ್ಯಂಡ್ ಇವತ್ತು ಬಂದು ಅದು ಒಂದು ಒಳ್ಳೆ ಮೂಮೆಂಟ್ ಅಂತ ಹೇಳ್ಬೋದು. ಓಕೆ, ನನ್ನ ಚಾನಲ್ನು ಬೇರೆ ವಿಡಿಯೋ ಮಾಡ್ತಿರೋರು ನೋಡ್ತಾ ಇದ್ದಾರೆ ಆ್ಯಂಡ್ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನ್ನ ಕಡೆಯಿಂದನೂ ಕೂಡ ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕಂದರೆ ಈ ಪ್ಲ್ಯಾಟ್ಫಾರ್ಮ್ ಹೇಗೆ ಅಂತಂದರೆ ಅವರು ಯಾರು ಬೇರೆಯವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ನಾವು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ತುಂಬ 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 ಚೆನ್ನಾಗಿ ಮಾಡಿರೋರು ವೀಡಿಯೋಸ್ನೆಲ್ಲ ಹೋಗಿ ಆ್ಯಂಡ್ ನಾವು ನೋಡ್ತಾ ಇರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಅದರಿಂದ ಒಂದು ಕಲಿಯೋದು ಒಂದು ಇರುತ್ತೆ ಅಂತ ಹೇಳಿ. ಆ್ಯಂಡ್ ಇವಾಗ ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಬೇರೆಯವ್ರ ವೀಡಿಯೋ ನೋಡೋ ಥರ ಅಲ್ಲ, ಆ್ಯಂಡ್ ನೋಡಿ ಕಲಿಯೋದು ತುಂಬಾ ಇದೆ. ಸೊ ಇದೊಂದು ಜಾಬ್ ಥರ. ಹೇಗೆ ಅಂದರೆ ಏನೋ ಒಂದು ಕೆಲ್ಸಕ್ಕೆ ಬಂದ ತಕ್ಷಣ ನಾವು ಒಂದೇನೋ ಕಲಿಬೇಕು ಅಂತ. ಸೊ ಇದು ಕೂಡ ಅದೇ ರೀತಿ ವರ್ಕ್ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.